ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸುಮಾ ಹನುಮಂತ ವ್ಲಾಗ್ಸ್. ನಾನು ಸುಮಾ. ಇವತ್ತಿನ ವಿಡಿಯೋನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಅಂತ ಒಂದು ಸಲ ಹೇಳಿಬಿಡ್ತೀನಿ. ಹೆಲ್ದಿಯಾಗಿ ನಾವು ನಮ್ಮ ಒಂದು ದಿನಚರಣೆಯನ್ನು ಯಾವ ರೀತಿಯಾಗಿ ನಾವು ತೊಗೊಂಡೋಗ್ಬೋದು ಅನ್ನೋದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಹೆಲ್ದಿ ರೆಸಿಪಿ, ಹಾಗೆ ಹೆಲ್ದಿ ಒಂದು ಡಿಟಾಕ್ಸ್ ಡ್ರಿಂಕ್, ಹಾಗೆಯೇ ನನ್ನ ಒಂದು ಬ್ರೇಕ್ಫಾಸ್ಟ್ ಸಪ್ರೇಟಾಗಿ ನಾನು ಯಾವ ರೀತಿಯಾಗಿ ಮಾಡ್ಕೋತೀನಿ, ಹೇಗೆಲ್ಲ ಇರುತ್ತೆ ನನ್ನ ಮಾರ್ನಿಂಗ್ ಅನ್ನೋದನ್ನು ಇವತ್ತಿನ ರೊಟೀನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತಪ್ಪದಲ್ಲೇ ಕೊನೆವರೆಗೂ ನೋಡಿ. ಒಂದು ಸೂಪರಾಗಿರೋ ರೆಸಿಪಿ ಜೊತೆಗೆ ಬೀಟ್ರೂಟ್ ರಾಯ್ತಾ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರೋ ರೆಸಿಪಿಗಳು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸ್ಕಿಪ್ ಮಾಡ್ದಲೇ ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿ ಬಂತು ಟೇಸ್ಟ್ ಅನ್ನೋದನ್ನು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ತುಂಬ ಒಂದು ವೀಡಿಯೋಸನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ನಾನಿವಾಗ ಬ್ರೇಕ್ಫಾಸ್ಟಿಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಸ್ವಲ್ಪ ನೆನೆಸಿಟ್ಟಿರೋ ಬಟಾಣಿನ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೆನೆಸಿ ಆಲ್ರೆಡಿ ನೀರೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೆ ಹಿಂದಿನ ದಿನವೇ. ಇವಾಗ ನಾನು ಅದಕ್ಕೇ ಸ್ವಲ್ಪ ಬೀನ್ಸು ಮತ್ತು ಒಂದೆರಡು ಕ್ಯಾರೆಟನ್ನು ಕಟ್ ಮಾಡಿ ಹಾಕಿ ತೊಳೆದು ಎತ್ತಿಟ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ದೊಡ್ಡದು ಈರುಳ್ಳಿ, ಜೊತೆಗೆ ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ತುಂಬ ದೊಡ್ಡದು ಬೇಡ, ಮತ್ತು ಟೊಮೊಟೊ ರೇಟ್ ಜಾಸ್ತಿ ಇದೆ ಅಲ್ವಾ, ಹಂಗಾಗಿ ಅಂತ ಅಂದ್ಕೋಬೇಡಿ. ಒಂದು ಚಿಕ್ಕ ಟೊಮೊಟೊ ಆದರೆ ಸಾಕಾಗುತ್ತೆ. ಯಾಕಂದರೆ ನಾನಿಲ್ಲಿ ಲೆಮನ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಲೆಮನ್ ಕೂಡ ತುಂಬಾ ಒಳ್ಳೆಯದು, ನಮ್ಮ ಹೇರ್ ಗ್ರೋತಿಗೆ ಆಗಲಿ ಸ್ಕಿನ್ ಹೆಲ್ತಿಗಾಗಲಿ ಎಲ್ಲದಕ್ಕೂ ಒಳ್ಳೇದಲ್ವ. ಹಂಗಾಗಿ ನಾನಿವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಕೂಡ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಹೇಳಿದ್ರು. 30 ರೂಪಾಯಿ ಏನೋ ಒಂದು ಕಟ್ ಅಂತೇಳಿ, ಹಾಗಾಗಿ ತೊಗೊಂಡಿರಲಿಲ್ಲ. ಇಲ್ಲಿ ಸ್ವಲ್ಪ ಪುದೀನ ಕೂಡ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ರೆಸಿಪಿಯಲ್ಲಿ ನಾನು ಇನ್ನೊಂದು ಥರನೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಇವಾಗ ನಾನು ಮಸಾಲೆನ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ, ಸ್ವಲ್ಪ ನೀರನ್ನು ಹಾಕಿ. ಇವಾಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆನ ಹಾಕ್ಕೋಬೇಕು. ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದ್ರ ಜೊತೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನೂ ನೀವು ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಎಲ್ಲ ಮಸಾಲೆನೂ ತೊಗೊಂಡಿದ್ದೀನಿ. ನೀವು ಯಾವ್ಯಾವುದನ್ನು ಯೂಸ್ ಮಾಡ್ತೀರಿ ಅದನ್ನು ತೊಗೊಳ್ಳಿ. ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಸೋಂಪು ಇಷ್ಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ಟಾರ್ ಹೂವನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿವಾಗ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆದಮೇಲೆ ನಾನಿವಾಗ ತರಕಾರಿ ಏನು ಇಟ್ಕೊಂಡಿದ್ದೆ ಅಲ್ವಾ ಕಟ್ ಮಾಡಿ, ಅದನ್ನು ನಾನು ಮಿಕ್ಸ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಾದ ನಂತರ ನಾನಿಲ್ಲಿ ಮಸಾಲೆನ ನೋಡಿ ತೊಗೊಂಡಿದ್ದೀನಿ. ಅದಕ್ಕೆ ಹಾಕಿರೋದು ವಿಡಿಯೋ ಆಗಿಲ್ಲ, ಅಲ್ಲಿ ಕಟ್ಟಾಗಿಬಿಟ್ಟಿದೆ, ನಾನು ನೋಡಿಕೊಂಡೇ ಇಲ್ಲ. ಹಾಗಾಗಿ ಆ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಟೊಮೊಟೊ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಆದಮೇಲೆ ನಾನು ಇವಾಗ ತೊಳೆದಿರೋ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಷ್ಟೇ ಸ್ಕಿಪ್ ಆಗಿರೋದು, ಬೇರೆ ಏನೂ ಸ್ಕಿಪ್ ಆಗಿಲ್ಲ ಅಲ್ಲಿ. ಇವಾಗ ಅಕ್ಕಿನೂ ಹಾಕಿ ಒಂದು 10 ಸೆಕೆಂಡು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಕೆಟಲಲ್ಲಿ ನಾನು ನೀರು 1 ಲೋಟಕ್ಕೆ 2 ಲೋಟ ನೀರು ಥರ ತೊಗೊಂಡು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಇವಾಗ ಆ ನೀರನ್ನು ಕೂಡ ಕುದಿಸ್ಕೊಂಡಿದ್ದೆ, ಅದನ್ನೇ ನೀರನ್ನು ಹಾಕ್ಕೊಂಡಿದ್ದೀನಿ. ಬೇಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಕುದಿಯೋಕ್ಕಿಂತ ಮುಂಚೆನೇ ಮುಚ್ಚಳ ಮುಚ್ಚೋಕ್ಕೆ ಹೋಗಬಾರ್ದು. ಕುದಿಯೋಕ್ಕಿಂತ ಮುಂಚೆನೇ ಮುಚ್ಚಳ ಮುಚ್ಚಿದ್ರೆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ತೆಗೆದಾಗ, ಹಂಗಾಗಿ ಚೆನ್ನಾಗಿರಲ್ಲ ಅಂತ. ಈ ರೀತಿಯಾಗಿ ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಮತ್ತು ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ನಾವು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಕುದೀತಾ ಇದೆ ಅಲ್ವಾ, ಲಾಸ್ಟಲ್ಲಿ ಆ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಕ್ಲೋಸ್ ಮಾಡೋದ್ರಿಂದ ಮಸಾಲೆ ಯಾವುದು ಮೇಲೆ ಬಂದಿರೋದಿಲ್ಲ. ಎಲ್ಲನೂ ಅಕ್ಕಿಗೆ ತರಕಾರಿಗೆ ಚೆನ್ನಾಗಿ ಹೊಂದ್ಕೊಂಡು ಸೂಪರಾಗಿ ಪಲಾವ್ ರೆಡಿ ಆಗುತ್ತೆ. ಈ ಒಂದು ನಾನು ಸಿಂಪಲಾಗಿ ಮಾಡಿರೋವಂಥ ಪಲಾವ್ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ತರಕಾರಿ ಬೇರೆ ಯಾವುದಾದ್ರೂ ಇದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟೇ ಇತ್ತು ಅಂತೇಳಿ ಇವತ್ತು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಪಲಾವ್ ಆ ಕಡೆ ವಿಷಲ್ ಕೂಗ್ತಾಯಿತ್ತು, ಈ ಕಡೆ ನಾನು ಒಂದು ಕಷಾಯನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ತಣ್ಣೀರು ಕುಡ್ಕೊಂಡಿದ್ದಷ್ಟೇ, ಏನೂ ಕುಡ್ದಿರಲಿಲ್ಲ. ನಾನು ಇವಾಗ ಇಷ್ಟು ಬ್ರೇಕ್ಫಾಸ್ಟ್ ಮುಗೀತು ಅಂತ ಅಂದರೆ
ಅಂದರೆ ಕ್ಲೋಸ್ ಮಾಡಿ ಇಟ್ವಿ ವಿಷಲ್ ಹೊಡಿಯೋದಕ್ಕೆ ಅಂತಂದರೆ ಅರ್ಧ ಕೆಲಸ ಮುಗ್ದಂಗಲ್ವ. ಹಂಗಾಗ್ಬಿಟ್ಟು ಅಷ್ಟು ರೆಡಿ ಮಾಡಿ ನೆಮ್ಮದಿಯಾಗಿ ಕುಡಿಬೋದು ಅಂತ ಒಂದೇ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿ ಶುಂಠಿನ ಬಿಸಿ ನೀರಲ್ಲಿ 2 ಲೋಟ, ನನಗೆ ನನ್ನ ಹಸ್ಬೆಂಡಿಗೆ 2 ಲೋಟ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಆ ಕಡೆ ಕುದಿಯೋದಕ್ಕೆ ಬಿಟ್ಟು ನಾನು ಈ ಕಡೆ ರಾಯ್ತ ಬೀಟ್ರೂಟ್ ರಾಯ್ತ ಮಾಡ್ಕೊಳ್ಳೋದಕ್ಕೆ ಬೀಟ್ರೂಟನ್ನು ನಾನಿವಾಗ ಸಿಪ್ಪೆ ತೆಕ್ಕೊಂಡು ಇಟ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡು ತುರಿದು ಇಟ್ಕೋಬೋದು. ನಾನು ಅಷ್ಟರೊಳಗಡೆ ಈ ಕಡೆ ಡ್ರಿಂಕ್ ಏನಿತ್ತಲ್ವ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿತ್ತು. ಈ ಕಡೆ ಇದನ್ನು ನೋಡಬೇಕಲ್ವ, ಹಾಗಾಗಿ ಮಲ್ಟಿ ಟಾಸ್ಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಲೇಡೀಸ್ ಎಲ್ಲರೂ ಇದೇ ಥರನೇ ಮಾಡೋದು. ಒಂದು ಟೈಮಲ್ಲಿ 2 ಕೆಲಸ ಮಾಡ್ಕೊಳೋದ್ರಿಂದನೇ ಮಕ್ಕಳನ್ನು ನಾವು ಅಷ್ಟು ಬೇಗ ಸ್ಕೂಲಿಗೆ ಕಳ್ಸೋಕ್ಕಾಗುತ್ತೆ ಅಂತ. ಎಷ್ಟು ಬೇಗ ಎದ್ರೂ ಸಾಕಾಗೋದಿಲ್ಲ ಟೈಮು ಅಂತ ಹೇಳ್ಬೋದು. ಇದಿಷ್ಟನ್ನು ಹಾಕಿ ಕುದಿಸಿದ ಮೇಲೆ ಒಂದು 2-3 ಹನಿಯಷ್ಟು ನಾವು ಲೆಮನನ್ನು ಹಾಕ್ಕೊಳ್ಳೋದ್ರಿಂದ ಕುಡಿಯೋದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಬೇಕಂದರೆ ಬೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲ ಕೂಡ ಹಾಕ್ಕೋತಾ ಇಲ್ಲ. ಬೆಲ್ಲನೂ ಅಷ್ಟು ಏನು ಹೆಲ್ದಿ ಅಂತ ಹೇಳೋ ಹಂಗಿಲ್ಲ. ಹಾಗಾಗಿ ಅದಾದಮೇಲೆ ನಾನು ಬೀಟ್ರೂಟನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅಲ್ವ, ಅದನ್ನು ಇವಾಗ ತುರ್ಕೋತಾ ಇದ್ದೀನಿ. ಅದು ತುರಿದಿಟ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಅಲ್ವ ಅದು ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಕುಡಿದ್ಬಿಡೋಣ ಅಂತ ಬಂದೆ. ಇಲ್ಲಿ ಅಮ್ಮು ಇಷ್ಟೆಲ್ಲ ಮಾಡುವಾಗ ಅವಳು ಸ್ವಲ್ಪ ಹೋಮ್ವರ್ಕ್ ಬ್ಯಾಲೆನ್ಸ್ ಇತ್ತು, ರಾತ್ರಿ ಟೈಮ್ ಆಗಿತ್ತು ಅಂತೇಳಿ ಹಂಗೆ ಮಲಗೋದ್ಲು. ಹಾಗಾಗಿ ಅದನ್ನು ಫಿನಿಷ್ ಮಾಡಿ ಇವತ್ತು UT ಇತ್ತು ಅವರಿಗೆ. ಡೈಲಿ ಒಂದೊಂದು ಸಬ್ಜೆಕ್ಟ್ UT ಇರುತ್ತೆ. ಹಾಗಾಗಿ ಓದ್ಕೊಂಡು ಇದನ್ನು ನನಗೆ ಕೇಳು ಅಂತ ಇದ್ಲು. ಹಾಗಾಗಿ ಕೇಳ್ತಾ ಇದ್ದೆ, ಇನ್ನೂ ಸುಡ್ತಾಯಿತ್ತು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನಾನು ಅದನ್ನು ಮಾಡಿದ ಮೇಲೆ ಅದನ್ನು ಸಿಪ್ಪೆ ತೆಗೆದು ಬೀಟ್ರೂಟನ್ನು ತುರಿದು ಇಷ್ಟೆಲ್ಲ ಕೆಲಸ ಮಾಡಿಬಂದು ಅಮ್ಮಗೆ ಕ್ವಶನ್ ಎಲ್ಲ ಕೇಳಿ, ಆದ್ರೂ ಇದನ್ನು ಕುದಿಸಿದ್ವಲ್ಲ ಚೆನ್ನಾಗಿ, ತಣ್ಣಗಾಗಿರಲಿಲ್ಲ ಅಂತ ನಗಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮನೆಯವ್ರಿಗಿನ್ನೂ ನಿದ್ದೆ ಓದಂಗಿರಲಿಲ್ಲ, ತೂಕ್ಟಿಕೆ ಥರ ಮಾಡ್ಕೊಂಡು ಕೂತಿದ್ರು ಮುಖನ. ಆಮೇಲೆ ಇಬ್ಬರು ಸೇರಿಕೊಂಡು ಸ್ವಲ್ಪ ಮಾತಾಡಿಕೊಂಡು ಅದನ್ನು ಕುಡ್ಕೊಂಡು ಇವಾಗ ನನಗೆ ಕೂತ್ಕೊಳ್ಳೋ ಕೂಡ ಟೈಮ್ ಇರಲಿಲ್ಲ. ಇವಾಗ ಏನು ರಾಯ್ತ ಮಾಡೋಣ ಅಂತ ಒಳಗಡೆ ಬಂದೆ. ಅಷ್ಟರೊಳಗಡೆ ಸೊಪ್ಪಿನವ್ರು ಬಂದಿದ್ದರು. ಸೊಪ್ಪು ಸಾರು ಮಾಡೋಣ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ಅಂತೇಳ್ಬಿಟ್ಟು ಸೊಪ್ಪು ತೊಗೊಳಕ್ಕೆ ಹೋದೆ. ಹಾಗಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿನ ಅಮ್ಮನೇ ಕಟ್ ಮಾಡ್ತಿದ್ದಾಳೆ. ಇಲ್ಲಿ ಮಧ್ಯದಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ನಮ್ಮನೇಲಿ ಪ್ಯಾರೋಟ್ ಇದೆಯಲ್ಲ ಅದಕ್ಕೆ ಅಂತೇಳಿ ಬೀಟ್ರೂಟ್ ತುರಿದಿದ್ನಲ್ಲ ಅದನ್ನ ಎತ್ಕೊಂಡು ಹೋಗ್ತಾಯಿದ್ರು ಸ್ವಲ್ಪ. ಈಗ ನಾನು ಬೀಟ್ರೂಟ್ ರಾಯ್ತ ಯಾವ ರೀತಿಯಾಗಿ ಸಿಂಪಲಾಗಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಇದನ್ನು ಒಂದ್ಸಲ ಟ್ರೈ ಮಾಡಿ. ನಾನಿದು ಫಸ್ಟ್ ಟೈಮ್ ಮಾಡಿದ್ದು ಬೀಟ್ರೂಟ್ ರಾಯ್ತ. ತುಂಬ ಅಂದರೆ ತುಂಬ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೀಟ್ರೂಟು, ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ಬೀಟ್ರೂಟ್ ರಾಯ್ತ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತಿಂದೇ ಇರೋರು ಕೂಡ ಸೌತೆಕಾಯಿ ರಾಯ್ತ ತಿನ್ನೋದಿಲ್ಲ ಅಲ್ವಾ, ಏನೋ ಸೌತೆಕಾಯಿದು ಮೊಸರು ಬಜ್ಜಿ ತಿನ್ನಲ್ಲ ಅಲ್ವಾ, ಇದನ್ನು ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಇಷ್ಟು ಆದಮೇಲೆ ಇಲ್ಲಿ ನನ್ನ ಮಗಳು ತೋರಿಸ್ತಾ ಇದ್ದಾಳಲ್ವ, ಅದು ದಾಲ್ಡಾ ಅಂಥೇಳಿ. ಯಾರ ಮನೆಯಲ್ಲಿ ಸ್ವಲ್ಪ ತುಪ್ಪ ಯೂಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ರೇಟ್ ಜಾಸ್ತಿ ಅನ್ನೋರು ಕೆಲವೊಂದು ಸ್ವೀಟ್ಸ್ ಏನಾದರೂ ಮಾಡೋದಾದರೆ ಕೇಸರಿ ಬಾತ್ ಈ ಥರದಕ್ಕೆಲ್ಲ ದಾಲ್ಡಾನ ಯೂಸ್ ಮಾಡ್ತಾರೆ. ಹಾಗಾಗಿ ಹೇಳೋಣ ಅಂಥೇಳಿ ಅದನ್ನು ಕೂಡ ಅಲ್ಲಿ ಆ್ಯಡ್ ಮಾಡಿದೆ. ಇವಾಗ ಇಲ್ಲಿ ಸ್ವಲ್ಪ ಹಸಿ ಕಸದ ಕವರು ಫುಲ್ ಆದಂಗಿತ್ತು, ಬೇರೆ ಕವರ್ ಚೇಂಜ್ ಮಾಡೋಣ ಅಂಥೇಳಿ ಅದನ್ನು ನಾನು ಕಟ್ಟಿ ಮಗಳಿಗೆ ಕೊಟ್ಟು ಕಳಿಸ್ದೆ. ಹೊರಗಡೆ ಇಡು, ಕಸದವ್ರು ಬರ್ತಾರೆ ಕೊಡೋಣ ಅಂತ. ಅದಾದಮೇಲೆ ತಿಂಡಿ ಎಲ್ಲ ಈ ಕಡೆ ಆಗಿ ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ನಾನಿವಾಗ ಪಾತ್ರೆನೂ ಅವಾಗೆ ಹಿಂಗೆ ತೊಳ್ಕೊಂಬಿಡ್ತೀನಿ. ಕೆಲವೊಂದು ಟೈಮು ಇನ್ನೂ ಲೇಟ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನನಗೆ ಪಾತ್ರೆ ತೊಳೆಯೋದಕ್ಕೆ ಟೈಮ್ ಸಿಗಲ್ಲ. ಹಿಂಗೆ ಬೇಗ ಇದ್ದಾಗ ಟೈಮ್ ಇತ್ತು ಅಂತಂದರೆ ಅವಾಗೇ ನಾನು ಪಾತ್ರೆ ಕೂಡ ವಾಶ್ ಮಾಡ್ಕೊಂಬಿಡ್ತೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇವತ್ತು ಹಿಂಗೆ ಬೇಗ ಎದ್ದೇಳೋದ್ರಿಂದ ಸ್ವಲ್ಪ ಟೈಮು ಸಿಗುತ್ತೆ. ಪಾತ್ರೆ ವಾಶ್ ಮಾಡೋಕ್ಕಷ್ಟೇ ಅಲ್ದಲೇ ಪ್ರತಿಯೊಂದು ಚಿಕ್ಕ ಪುಟ್ಟ ಕೆಲಸ ಎಲ್ಲನೂ ಮುಗಿಸ್ಕೋಬೋದು. ಆದರೆ ಕಸ ಗುಡಿಸೋದನ್ನ ನನ್ನ ಹಸ್ಬೆಂಡ್ಗೆ ರಾತ್ರಿ ಹೇಳ್ತಾಯಿದ್ದೆ, ಸ್ವಲ್ಪ ಹೆಲ್ಪ್ ಮಾಡಿರಿ, ಬೆಳಿಗ್ಗೆನೇ ಮಕ್ಕಳ ಹತ್ರ ಪೂಜೆ ಮಾಡಿ ಕಳಿಸ್ಬೋದು ಅಂತೇಳಿ. ನಾನು ಸಂಜೆಗೆ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಜಾಸ್ತಿ. ಹಂಗಾಗ್ಬಿಟ್ಟು ನಾನು ಇಷ್ಟೆಲ್ಲ ರೆಡಿ ಮಾಡಿರ್ತೀನಿ, ಮಾರ್ನಿಂಗ್ ಪೂಜೆ ಮಾಡಿಲ್ಲ ಅಂದರೆ ಮನಸ್ಸೇ ಆಗಲ್ಲ. ಹಂಗಾಗಿ ನಾನಿವಾಗ ಅವರು ಕಸ ಗುಡಿಸ್ಬಿಟ್ಟಿದ್ರು, ನನ್ನ ಬಾಗಿಲಿಗೆಲ್ಲ ನೀರು ಹಾಕಿ ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಏನದು ಚಕ್ಲಿ ಥರ ಡಿಸೈನ್ ಹಾಕ್ತೀನಲ್ವ, ಅದು ಮಿಸ್ ಮಾಡ್ದಲೇ ಡೈಲಿ ಬಾಗಿಲಲ್ಲಿ ಅದನ್ನು ಹಾಕಿ ನೀವು ಯಾವುದೇ ರಂಗೋಲಿನ ಹಾಕಿದ್ರೂ ಆ ಚಕ್ಲಿ ಥರದ ರಂಗೋಲಿನ ಸ್ವಲ್ಪ ಅದ್ರ ನಡುವೆ ಎಲ್ಲಾದರೂ ಒಂದು ಕಡೆ ಆದ್ರೂ ನೀವು ಬಾಗಿಲಲ್ಲಿ ಹಾಕಿ. ಏನಕ್ಕೆ ಅಂತಂದರೆ ಇದು ಗಣೇಶನಿಗೆ ಚಕ್ಲಿ ಅಂದರೆ ಇಷ್ಟ ಅಲ್ವಾ, ಅದೇ ಕಾರಣಕ್ಕೆ. ಜೊತೆಗೆ ಗಣೇಶ ವಿಘ್ನ ವಿನಾಶಕ ಅಂತ ಹೇಳ್ತಾರಲ್ವ, ಅವನ ಒಂದು ಈ ಫೇವ್ರೆಟ್ ಏನಿದೆ ರಂಗೋಲಿ ಕೂಡ ನಾವು ಬಾಗಿಲಲ್ಲಿ ಹಾಕೋದ್ರಿಂದ
ಯಾವುದೇ ರೀತಿ ವಿಘ್ನಗಳಾಗೋದಿಲ್ಲ, ಮನೆಗೆ ಯಾವುದೇ ರೀತಿ ನೆಗೆಟಿವ್ ಬರೋದಿಲ್ಲ ಅನ್ನೋ ಒಂದು ನಂಬಿಕೆ ಅದು ಒಂದು ನಿಜ ಅಂತ ಅನಿಸುತ್ತೆ ನನಗೆ. ಹಂಗಾಗ್ಬಿಟ್ಟು ಅದನ್ನು ಮಿಸ್ ಮಾಡ್ದಲೇ ಪ್ರತಿದಿನ ನಾನು ಹಾಕ್ತಾ ಇರ್ತೀನಿ. ಎಲ್ಲಾದರೂ ಒಂದು ಕಡೆ ಚಿಕ್ಕದಾಗಿ ಆದರೂ ಕೂಡ ಅದನ್ನು ನಾನು ಆ್ಯಡ್ ಮಾಡಿರ್ತೀನಿ. ಇವಾಗ ನಾನು ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೆ ಅಲ್ವಾ, ಅದನ್ನು ನಾನು ಸ್ಟ್ಯಾಂಡಿಗೆಲ್ಲ ಹಾಕ್ಕೊಂಡು ಪಲಾವ್ ಅಷ್ಟರೊಳಗಡೆ ವಿಷಲೆಲ್ಲ ಹೋಗಿತ್ತು, ಅದನ್ನು ತೆಗೆದ್ಬಿಟ್ಟು ನಾನಿವಾಗ ಬಾಕ್ಸಿಗೆ ರೆಡಿ ಮಾಡಬೇಕಿತ್ತು. ಹಾಗಾಗಿ ನೋಡ್ತಾ ಇದ್ದೆ. ನೋಡಿ, ಒಂದು ಸ್ವಲ್ಪನೂ ಮಸಾಲೆ ಎಲ್ಲ ಮೇಲೆ ಬಂದಿಲ್ಲ. ಮಿಕ್ಸ್ ಮಾಡೋದಕ್ಕೂ ಕಷ್ಟ ಅನಿಸಲ್ಲ. ಮೇಲೆ ಮಸಾಲೆ, ಕೆಳಗಡೆ ಬರೀ ಅನ್ನ ಥರ ಈ ರೀತಿ ಆಗಿರೋದಿಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ನಲ್ವ ಆ ಟಿಪ್ಪನ್ನು ಟ್ರೈ ಮಾಡಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಇವಾಗ ಬಾಕ್ಸನ್ನು ರೆಡಿ ಮಾಡ್ತಾಯಿದ್ದೀನಿ. ಈ ಥರ ದೊಡ್ಡದು ಏನು ತಿಂಡಿ ಐಟಮ್ ಇರುತ್ತಲ್ವ, ಅದನ್ನು ಇಬ್ಬರು ಬಾಕ್ಸಿಗೂ ಹಾಕ್ತೀನಿ. ಸೈಡ್ಸ್ ಏನಿರುತ್ತೆ, ಈ ರಾಯ್ತ ಅಥವಾ ಬೇರೆ ಏನಾದರೂ ತಿಂಡಿಗೆ ಮೊಸರು ಅಥವಾ ಚಟ್ನಿ ಈ ಥರದ್ದು ಏನಾದರೂ ಇತ್ತು ಅಂದರೆ ಚಟ್ನಿ ಪಲ್ಯ ಎರಡೂ ಹಾಕೋದಿರುತ್ತೆ. ಆವಾಗ ಒಂದಕ್ಕೆ ಚಟ್ನಿ ಒಂದಕ್ಕೆ ಪಲ್ಯ ಹಾಕಿ ಕೊಟ್ಟು ಕಳಿಸ್ತೀನಿ. ಒಂದೇ ಲಂಚ್ ಬ್ಯಾಗಲ್ಲಿ ಇಟ್ಟು ಕೊಡ್ತೀನಿ ಮಕ್ಕಳಿಗೆ. ಇಬ್ಬರಲ್ಲಿ ಒಬ್ಬರು ಲಂಚ್ ಬ್ಯಾಗನ್ನು ಇಟ್ಕೊಂಡು ಹೋಗ್ತಾರೆ, ಒಂದಿನ ಮಗಳು ಒಂದಿನ ಮಗ ಅಂತ. ಒಂದೇ ಲಂಚ್ ಬ್ಯಾಗಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು ಈ ಸ್ಕೂಲಲ್ಲಿ ಅಂತ. ಅಲ್ಲೆಲ್ಲ ಕ್ಲಾಸ್ ರೂಮಲ್ಲೇ ತಿನ್ನಿಸ್ತಾಯಿದ್ರು, ಹಾಗಾಗಿ ಇಬ್ಬರಿಗೂ ಲಂಚ್ ಬ್ಯಾಗು ಎರಡು ಬೇಕಿತ್ತು. ಇಲ್ಲಿ ಒಂದೇ ಲಂಚ್ ಬ್ಯಾಗಿಗೆ ರೆಡಿ ಮಾಡ್ತಾಯಿದ್ದೀನಿ ನಾನು. ಒಂದೇ ಲಂಚ್ ಬ್ಯಾಗಲ್ಲಿ ನಾನು 2 ನ್ಯಾಪ್ಕಿನ್ನ, 2 ಸ್ಪೂನು, 2 ಬಾಕ್ಸನ್ನು ಇಟ್ಟು ಕಳಿಸ್ತೀನಿ. ವಾಟ್ರ್ ಬಾಟಲ್ನ ಅವರು ಬ್ಯಾಗಲ್ಲಿ ಇಟ್ಕೋತಾರೆ. ಹಾಗಾಗಿ ಇವಾಗ ಸ್ಪೂನನ್ನು ನಾನು ನ್ಯಾಪ್ಕಿನ್ ಒಳಗಡೆ ಸೇರಿಸಿ ಇಡ್ತೀನಿ ಯಾವಾಗ್ಲೂ. ಏನಕ್ಕಂದರೆ ಲಂಚ್ ಬ್ಯಾಗ್ ಅವಾಗವಾಗ ತೊಳೆಯೋಲ್ವಲ್ಲ, ತುಂಬ ದಿನಕ್ಕೆ ಅಂದರೆ 1 ವೀಕಿಗೋ 15 ಡೇಸ್ಗೋ ಒನ್ ಟೈಮ್ ತೊಳೆಯೋದಲ್ವ. ಹಂಗಾಗಿ ಇವಾಗ ಲಂಚ್ ಬ್ಯಾಗ್ ಕೂಡ ರೆಡಿ ಆಯಿತು. ಆ ತಕ್ಷಣಕ್ಕೇ ಇದ್ರ ಮೇಲೆ ಏನಾದರೂ ಚೆಲ್ಲಿದ್ರೆ ಎಲ್ಲನೂ ತೆಗೆದ್ಬಿಟ್ಟು ಇಲ್ಲಿ ಕೆಳಗಡೆ ಶೆಲ್ಫ್ ಹತ್ರ ಎಲ್ಲ ನೀರು ಥರ ಹಿಂಗೇನಾದರೂ ಆಗಿತ್ತು ಅಂದರೆ ಈ ಥರ ಅವಾಗನೇ ನಾನು ಕ್ಲೀನ್ ಮಾಡ್ಕೋತೀನಿ. ಹಂಗಾಗಿ ಜಾಸ್ತಿ ಕೆಲಸ ಅಂತ ಅನಿಸೋದಿಲ್ಲ. ಇವಾಗ ನಾನು ನನಗೆ ಅಂತ ಮಾರ್ನಿಂಗ್ ಮಾಲ್ಟ್ ಕುಡಿತೀನಲ್ವ, ಹಾಗಾಗಿ ಮಾಲ್ಟ್ ಮಾಡಿದೆ. ಬಟ್ ಬ್ರೇಕ್ಫಾಸ್ಟ್ ಜೊತೆ ಕೊಟ್ಟರೆ ಮಕ್ಕಳು ಕುಡಿತಾರೆ. ಜೊತೆಗೆ ಇವತ್ತು ಹಾಲು ಹಾಕಿ ಕೊಡೋಣ ಅಂತ ಅಂದ್ಕೊಂಡೆ. ಹಂಗಾಗಿ ನೋಡೋಣ ಆಗುತ್ತೇನೋ ಅಷ್ಟು ಜನಕ್ಕೂ ಅಂತ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಮಾಲ್ಟು 3 ಜನಕ್ಕೆ, ಅವ್ರಿಗೆ 3 ಜನಕ್ಕೂ ಆಯಿತು. ಯಾಕಂದರೆ ಅವ್ರು ತಿಂಡಿ ತಿಂದ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಚಿಕ್ಕ ಲೋಟದಲ್ಲೇ ಕೊಟ್ಟರು ಸಾಕಾಗುತ್ತೆ. ಹಂಗಾಗಿ ಅವರಿಗೆ ಕೊಟ್ಟೆ. ಆಮೇಲೆ ಮತ್ತೆ ನಾನು ನನಗೆ ಅಂತ ಮಾಲ್ಟ್ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇದ್ದೀರಾ, 1 ಲೋಟದಲ್ಲಿ ಮಜ್ಜಿಗೆ, 1 ಲೋಟದಲ್ಲಿ ಚಿಯಾ ಸೀಡ್ಸನ್ನು ನೆನೆಸಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಅವರಿಗೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಂದೆ ಅಲ್ವಾ. ಹಾಗಾಗಿ 1 ಲೋಟದಲ್ಲಿ ಹಾಲು ರೆಡಿ ಮಾಡಿಟ್ಟಿದ್ದೀನಿ. ನಾನು ಸ್ವಲ್ಪ ಬಿಸಿನೀರನ್ನು ಕುಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಬಿಸಿನೀರು ಕುಡಿಯೋಣ ಅಂತ ಹಾಕ್ಕೊಂಡೆ. ಅಷ್ಟರೊಳಗೆ ಇದು ಮಸಿ ಬಟ್ಟೆಗಳು ಏನಿತ್ತಲ್ವ, ಏನಂತಾರೆ ನಾವು ಮಸಿ ಬಟ್ಟೆ ಅಂತೀವಿ, ಕ್ಲೀನಿಂಗಿಗೆ ಅಂತ ಇಟ್ಕೊಂಡಿರ್ತೀವಲ್ವ ಬಟ್ಟೆಗಳು, ಸ್ವಲ್ಪ ವಾಶ್ ಮಾಡಬೇಕಿತ್ತು. ಒಂದು ಉಪ್ಪಿನಕಾಯಿನ ರಸ ಸೋರ್ಬಿಟ್ಟು ಎಲ್ಲ ಬಟ್ಟೆಗೆಲ್ಲ ಹಾಕ್ಬಿಟ್ಟಿತ್ತು ಜಿಡ್ಡು ಥರ. ಇನ್ನೊಂದು ಸ್ವಲ್ಪ ಕೊಳೆಯಾಗಿತ್ತು. ಇನ್ನೂ ಒಂದು ತೊಳೆಯೋಕೆ ಹಾಕಿರೋದನ್ನು ಹಂಗೆ ಬಿಟ್ಬಿಟ್ಟಿದ್ದೆ. 3 ಹಂಗೆ ಮಿಕ್ಬಿಟ್ಟಿದ್ವು. ಹಾಗಾಗಿ ಇವತ್ತು ವಾಶ್ ಮಾಡ್ಕೊಂಬಿಡೋಣ ಅಂಥೇಳಿ ಬಿಸಿ ನೀರನ್ನು ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗೇ ಬಿಸಿ ಆಗೋದು ಥರ ಕಾಯಿಸ್ಬಿಟ್ಟು ಅದಕ್ಕೆ ನಾನು ಈ ಜೆಲ್ಲನ್ನು ಲಿಕ್ವಿಡ್ ಇದೆಯಲ್ಲ ಪಾತ್ರೆ ತೊಳೆಯೋದು, ಅದನ್ನು ಹಾಕಿಬಿಟ್ಟು ಅಲ್ಲಿವರೆಗೂ ಬಿಸಿನೀರು ಕುಡ್ಕೋತಾ ಇದ್ದೀನಿ. ಅಲ್ಲಿವರೆಗೂ ಕಾಯಲಿ, ಚೆನ್ನಾಗೇ ಕಾಯಬೇಕು. ಅದಾದಮೇಲೆ ನಾನು ಕೂಡ ಬಿಸಿನೀರು ಕುಡ್ದಾದ್ಮೇಲೆ ಮಸಿ ಬಟ್ಟೆಗಳೇನಿತ್ತಲ್ವ ಅದು ಫುಲ್ ನೀರು ತಣ್ಣಗಾಗೋವರೆಗೂ ಅದರಲ್ಲೇ ಹಾಕಿ ಚೆನ್ನಾಗಿ ಮುಳುಗಿಸಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಅದು ಮಧ್ಯಾಹ್ನ ಆಗಲಿ ಅಥವಾ ಸಂಜೆ ಆಗಲಿ ನಾನು ಅದನ್ನು ವಾಶ್ ಮಾಡ್ಕೋತೀನಿ. ಆವಾಗ ಚೆನ್ನಾಗಿ ಆ ಜಿಡ್ಡೆಲ್ಲ ಹೋಗಿ ನೀಟಾಗಿ ಕ್ಲೀನಾಗಿರುತ್ತೆ ಬಟ್ಟೆಗಳು. ಇಲ್ಲಾಂದರೆ ಇನ್ನೊಂದು ಸಲ ಯೂಸ್ ಮಾಡೋಕ್ಕಾಗಲ್ಲ, AC ಬೇಕಾಗುತ್ತೆ. ಹಂಗಾಗಿ ಈ ಟೀ ಶರ್ಟ್ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವತ್ತು ಅರ್ಜೆಂಟಲ್ಲಿ ಹಂಗೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇದನ್ನು ವಾಶ್ ಮಾಡಿದ ಮೇಲೆ ಕಟ್ ಮಾಡ್ಕೋಬೇಕು. ನಾನು ಯಾವ ರೀತಿಯಾಗಿ ವೇಸ್ಟ್ ಬಟ್ಟೆಗಳೆಲ್ಲ ಸಿಕ್ಕಿದ್ರೆ ಕಟ್ ಮಾಡಿ ಇಟ್ಕೊತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಮ್ಮು ಸ್ವಲ್ಪ ಲೇಟಾಗಿತ್ತು, ಎಲ್ಲ ಅವಳು ಓದ್ಕೊಂಡು ಬರ್ಕೊಂಡೆಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ 8 ಗಂಟೆ ಆಯಿತು. ಆಮೇಲೆ ಹೋಗಿ ತಲೆ ಸ್ನಾನ ಮಾಡ್ಕೊಂಬಂದಿದ್ಲು. ತಲೆ ಒಣಗೋದಿಲ್ಲ, ಬೇಗ ಟವಲ್ ಬಿಚ್ಕೊ ಅಂತ ಹೇಳ್ತಾ ಇದ್ದೆ. ಇವತ್ತು ಬೇರೆ ಫಸ್ಟ್ ಡೇ ವ್ಯಾನಿಗೆ ಕಳಿಸ್ಬೇಕು ಅಂತ ಮಾತಾಡಿದ್ವಿ. ಹಾಗಾಗಿ ವ್ಯಾನಿಗೆ ಕಳಿಸೋದಾದರೆ ವ್ಯಾನ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿರಲ್ಲ, ಸ್ವಲ್ಪ ಬೇಗನೆ ರೆಡಿ ಆಗಬೇಕಲ್ವ. ಹಾಗಾಗಿ ಹಸಿ ಕೂದಲು ಬಾಚೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಟವಲ್ ಬಿಚ್ಕೊ ಅಂತ. ಇವಾಗ ಎಲ್ಲರೂ ರೆಡಿಯಾಗಿ ಬಂದರು. ಬ್ರೇಕ್ಫಾಸ್ಟ್ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿತ್ತು ಮಾತ್ರ. ಅದಕ್ಕೆ ಹೇಳ್ತಾಯಿದ್ದೀನಿ, ಒಂದು ಸಲ ಟ್ರೈ ಮಾಡಿ.
ಇವಾಗ 3 ಜನಕ್ಕೂ ಪ್ಲೇಟಿಗೆ ನಾನು ತಿಂಡಿನ ಹಾಕ್ತಾಯಿದ್ದೀನಿ. ಅಪ್ಪುಗೆ, ಅಮ್ಮುಗೆ ಮತ್ತು ನಮ್ಮ ಅಮ್ಮುಗೆ ಸಿಕ್ಕಾಪಟ್ಟೆ ಫೇವ್ರೇಟು. ತುಂಬ ದಿನದಿಂದ ಹೇಳ್ತಾ ಇರೋದು ನನಗೆ ಪಲಾವ್ ಮಾಡಿಕೊಡು ಅಂತ. ನಮ್ಮನೇಲಿ ಸ್ವಲ್ಪ ಪಲಾವ್ ಕಡಿಮೆನೇ ಮಾಡೋದು, ನಾನು ತಿನ್ನಲ್ಲ ಅಂತ. ಬಟ್ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಟೇಸ್ಟು. ಈ ರೀತಿಯಾಗಿ ಮಾಡಿದ್ರೆ ಪಲಾವ್ ಇಷ್ಟಪಡದೇ ಇರೋರು ಕೂಡ ತಿನ್ಬೋದು. ಮಸಾಲೆ ಹಾಕಿದರೆ ಯಾರಿಗೂ ಇಷ್ಟ ಆಗಲ್ಲ. ಇದರಲ್ಲಿ ಮಸಾಲೆ ಎಲ್ಲ ಜಾಸ್ತಿ ಹಾಕಿಲ್ಲ, ರುಬ್ಬಕ್ಕೆಲ್ಲ ಮಸಾಲೆ ಹಾಕಿಲ್ಲ, ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಹಾಕಿರೋದಲ್ವ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಂಗಾಗಿ ಇವಾಗ ರಾಯ್ತಾ ಜೊತೆಗೆ ಮಾಲ್ಟು ಎಲ್ಲದನ್ನು ರೆಡಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟೆ. ಹಸ್ಬೆಂಡ್ ಕೂಡ ತಿಂದು ಹಸ್ಬೆಂಡ್ ಡ್ಯೂಟಿಗೆ ಹೋದರು, ಮಕ್ಕಳು ವ್ಯಾನಿಗೆ ಕಾಯ್ತಾಯಿದ್ರು. ಆವಾಗ ನೆನಪು ಮಾಡಿಕೊಂಡೆ ಇದನ್ನು. ಅಮ್ಮಗೆ ಸ್ವಲ್ಪ ಈಟ್ ಥರ ಆಗಿಬಿಟ್ಟಿತ್ತು. ಹಂಗಾಗಿ ಅವಳಿಗೆ ಒಂದು ಅರ್ಧ ಲೋಟಕ್ಕೆ ತಿಂಡಿ ಎಲ್ಲ ತಿಂದು ಮಾಲ್ಟೆಲ್ಲ ಕುಡ್ದಿದ್ಲಲ್ವ, ಹಂಗಾಗಿ ಒಂದು ಅರ್ಧ ಲೋಟ ನೀರಿಗೆ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ ಅಲ್ವಾ, ಅದು ಮತ್ತು ಸ್ವಲ್ಪ ಕಲ್ಸಕ್ಕರೆ ತುಂಬಾ ತಂಪು, ಹಂಗಾಗಿ ಹಾಕ್ಕೊಡ್ತಾಯಿದ್ದೀನಿ. ಅದನ್ನು ಹಾಕಿ ಕೊಟ್ಟೆ, ಕುಡಿದ್ರು. ಅವಳು ಕುಡಿತಾ ಇದ್ಲು. ಆವಾಗ ನಾನಿಲ್ಲಿ ನನಗೆ ಮಾಲ್ಟು ಸಾಲ್ಟೇಜ್ ಆಗಿತ್ತು ಅಂತ ಹೇಳಿದ್ನಲ್ಲ, ಮಾಡಿಟ್ಟಿದ್ದೆ. ಹಂಗಾಗಿ ಇವಾಗ ಅದಕ್ಕೆ ಮಜ್ಜಿಗೆ ಮತ್ತು ಚಿಯಾ ಸೀಡ್ಸನ್ನು ಮಿಕ್ಸ್ ಮಾಡಿದೆ ಕುಡಿಯೋಣ ಅಂತ. ಅಷ್ಟರೊಳಗಡೆ ವ್ಯಾನ್ ಎಲ್ಲಿ ಬರುತ್ತೋ, ಆಮೇಲೆ ಬ್ಯಾಗ್ ಏನಾದರೂ ಕೊಡಬೇಕಾಗುತ್ತೇನೋ ಮಕ್ಳಿಗೆ, ಪಾಪ ಫಸ್ಟ್ ಟೈಮ್ ಅಲ್ವಾ ಎಲ್ಲೆಲ್ಲಿಡೋದು ಅಂತ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹೊರಗಡೆ ಹೋದೆ. ವ್ಯಾನಲ್ಲಿ ಕಳಿಸ್ಬಿಟ್ಟು ಆಮೇಲೆ ನಾನು ಮಾಲ್ಟ್ ಕುಡ್ಕೊಳ್ಳೋಣ ಅಂತ ಆಮೇಲೆ ಮುಗಿಸ್ಕೊಂಡೆ. ಮಕ್ಕಳನ್ನ ಕಳಿಸಿದ ಮೇಲೆ ನಾನು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡೆ. ಇದಾದಮೇಲೆ ಮಕ್ಕಳು ರೆಡಿಯಾಗಿ ತುಂಬ ಹೊತ್ತು ಕಾದರು. ಹೊರಗಡೆ ನಿಂತ್ಕೊಂಡು ತುಂಬ ಹೊತ್ತು ನಿಂತ್ಕೊಂಡು ಕಾದು ಸಾಕಾಗೋಯಿತು. ಒಂದೊಂದು ಸಲ ಬೇಗ ಬಂದಿರೋದು ವ್ಯಾನು, ಇವತ್ತು ತುಂಬ ಹೊತ್ತು ಕಾದು ಆಮೇಲೆ ಹೋದರು. ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇವತ್ತು ಇಷ್ಟ ಆಗಿತ್ತು, ಹೆಲ್ದಿ ಅಂತ ಅನ್ನಿಸ್ತು ಅಂತ ಅಂದ್ಕೊಳ್ತೀನಿ. ಯಾವ ರೀತಿಯಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೋದು ಅನ್ನೋದಿದ್ರೂ ಕಮೆಂಟ್ ಮಾಡಿ, ನಾನು ಅದನ್ನು ಚೇಂಜ್ ಮಾಡ್ಕೋತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.